ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 8ನೇ ವಚನ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾಗಿರುವಂಥ ಯೇಸು ಕರ್ತನು ನಮ್ಮನ್ನು ಅನುದಿನವೂ ಸಹ ಆಶೀರ್ವಾದ ಮಾಡಲಿಕ್ಕೆ ಬಯಸುವಂಥ ದೇವರು. ಒಂದೊಂದು ದಿನದಲ್ಲಿ ನಮಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಅವಶ್ಯಕತೆಗಳನ್ನು ಒದಗಿಸಿಕೊಡುತ್ತಾರೆ. ಇಂದು ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಗಳಲ್ಲಿ ಕೆಲವೊಂದು ಖಾಲಿಯಾದಂಥ ಪಾತ್ರೆಗಳಿರಬಹುದು. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಖಾಲಿ ಆಗಲ್ಪಟ್ಟ ತಾನೇ ಅದು ತುಂಬಲಿಕ್ಕೆ ಸಾಧ್ಯ. ಹಾಗಾಗಿ ದೇವರಾಗಿರುವಂಥ ಕರ್ತನು ಆತನ ಸಮ್ಮುಖದಲ್ಲಿ ನಾವು ಬರಿದಾಗಿ ಯಥಾರ್ಥವಾಗಿ ನಿಲ್ಲುವಂಥದ್ದನ್ನು ಬಯಸುವವರಾಗಿ ಇದ್ದಾರೆ. ಇಸ್ರಾಯೇಲರೆಲ್ಲರನ್ನ ದೇವರಾಗಿರುವಂಥ ಯೇಸು ಕರ್ತನು ಕಾನಾನ್ ದೇಶಕ್ಕೆ ನಡೆಸಲಿಕ್ಕಾಗಿ ಆಲೋಚನೆಯನ್ನು ಕೊಡಲ್ಪಟ್ಟು ಮೋಶೆಯ ಮುಖಾಂತರವಾಗಿ ನಡೆಸಿದರು. ಮೋಶೆಗೆ ಕರ್ತನಾದಂಥ ದೇವರು ಆಜ್ಞಾಪನೆಯನ್ನು ಕೊಟ್ಟರು. ಈ ಕಾನಾನ್ ದೇಶವನ್ನು ಸಂಚರಿಸಿ ನೋಡಲಿಕ್ಕಾಗಿ ಕೆಲವು ಮನುಷ್ಯರನ್ನ ಆರಿಸಿ ತೆಗೆದುಕೊಂಡು ಕಳುಹಿಸಲ್ಪಟ್ಟರು. 12 ಜನಗಳು ಹೋಗಲ್ಪಟ್ಟಂಥವರು 10 ಜನಗಳು ಆ ದೇಶವನ್ನು ಸಂಚರಿಸಿ ನೋಡಿ ಅಶುಭ ಸಮಾಚಾರವನ್ನು ಇಸ್ರಾಯೇಲರ ಪಾಳೆಯದಲ್ಲಿ ಬಿತ್ತಲ್ಪಟ್ಟರು. 2 ಮಾತ್ರವೇ, ಕಾಲೇಬನು ಮತ್ತು ಯೆಹೋಶುವನು ಮಾತ್ರವೇ ಅವರು ಶುಭ ಸಮಾಚಾರವನ್ನು ತಿಳಿಸಲ್ಪಟ್ಟರು. ಯಾಕಂದರೆ ಅವರು ದೇವರ ಮಾತಿನ ಮೇಲೆ ನಂಬಿಕೆ ಉಳ್ಳವರಾಗಿದ್ದರು. ಇತರರೆಲ್ಲರೂ ಸಹ ಲೋಕದಲ್ಲಿ ಇರುವಂತಹ ಆ ಕಾನಾನ್ಯರು ಇದ್ದಂತಹ ಆ ಬಲಿಷ್ಠವಾದಂತಹ ಜನಾಂಗಗಳನ್ನು ನೋಡಿ ಆ ಕಾನಾನಿಯರು, ಎಬುಸಿಯರು, ಹಿತ್ತಿಯರು, ಪೆರಿಜಿಯರು ಇವರೆಲ್ಲರ ಒಂದು ಜೀವಿತವನ್ನು ಅವರ ಶರೀರದಲ್ಲಿ ಬಲ ಉಳ್ಳವರಾಗಿದ್ದರಿಂದ ಅವರನ್ನು ಮೇಲ್ನೋಟಕ್ಕೆ ನೋಡಿ ಇವರು ಭಯಪಟ್ಟರು. ಆದರೆ ಕಾಲೇಬನು ಯೆಹೋಶುವನು ಮಾತ್ರವೇ ಇವರೆಲ್ಲರಿಗಿಂತಲೂ ನಮ್ಮ ದೇವರು ಬಲಿಷ್ಠನ, ಕರ್ತನ ಚಿತ್ತವಿರುವುದಾದರೆ ಖಂಡಿತವಾಗಲೂ ಅದನ್ನು ನಮಗೆ ಕೊಟ್ಟೇ ಕೊಡುತ್ತಾರೆ. ಆ ಉದ್ದೇಶದಿಂದಲೇ ನಮ್ಮನ್ನು ಅಲ್ಲಿಗೆ ಸೇರಿಸುವುದಕ್ಕೋಸ್ಕರವಾಗಿ ಸಂಚರಿಸಿ ನೋಡಲಿಕ್ಕಾಗಿ ಅವರು ಹೇಳಿದ್ದಾರೆ ಅನ್ನುವಂಥ ಶುಭ ಸಮಾಚಾರವನ್ನು ತಿಳಿಸಲ್ಪಟ್ಟರು. ಅದೇ ರೀತಿಯಲ್ಲಿ ಇಂದು ಕರ್ತನು ಮೆಚ್ಚಿಕೊಳ್ಳುವುದಾದರೆ ನಮ್ಮನ್ನು ನಡೆಸುವವರಾಗಿ ಇದ್ದಾರೆ. ಅದಕ್ಕೆ ಮೆಚ್ಚುಗೆಯಾದಂಥ ಜೀವಿತ ಬೇಕು. ದೇವರು ಹೇಳುವಂಥ ಯಾವ ವಿಷಯದಲ್ಲೂ ಸಹ ನಾವು ಸಂಶಯ ಪಡಬಾರದು. ದೇವರು ಮೆಚ್ಚುವಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ಎಂತಹ ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೂ ಸಹ ದೇವರು ನಿಮಗೆ ಮಾಡಿದಂತಹ ವಾಗ್ದಾನಗಳು, ಹೇಳಿದಂಥ ಪ್ರವಾದನೆಗಳು, ಮಾತನಾಡಿದಂಥ ವಾಕ್ಯಗಳನ್ನು, ಆ ವಾಕ್ಯಗಳ ಮೇಲೆ ಭರವಸೆಯನ್ನು ನೀವು ಬಿಟ್ಟು ಬಿಡಬೇಡ್ರಿ. ನಂಬಿಕೆ ಉಳ್ಳವರಾಗಿರಿ. ನಂಬಿಕೆ ಉಳ್ಳಂಥವರನ್ನು ಕರ್ತನು ಮೆಚ್ಚುತ್ತಾರೆ. ಮಾತ್ರವಲ್ಲದೆ ಕರ್ತನು ಉಂಟು ಮಾಡುವಂಥ ಮೇಲುಗಳನ್ನು ಅವರೇ ಅನುಭವಿಸುವವರಾಗಿ ಇದ್ದಾರೆ. ಇಂದು ನಿಮ್ಮ ಜೀವಿತದಲ್ಲೂ ಸಹ ಕರ್ತನ ಮೇಲನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ನಂಬಿಕೆಯಿಂದ ಆತನಿಗೆ ಒಪ್ಪಿಸಿಕೊಡ್ರಿ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯ ಜೀವಿತದಲ್ಲಿ ಯಾವೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳು ಇರುವುದಾದರೂ ಸಹ ನಿಮ್ಮ ವಾಗ್ದಾನ, ನಿಮ್ಮ ಪ್ರವಾದನೆ, ನಿಮ್ಮ ವಾಕ್ಯಗಳನ್ನು ಅವರು ನೆನಪು ಮಾಡಿಕೊಂಡು ಆ ವಾಕ್ಯದ ಮೇಲೆ ಭರವಸೆ ಇಟ್ಟವರಾಗಿ ಜೀವಿಸುವಾಗ ಅವರ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ಪರಿಸ್ಥಿತಿಗಳನ್ನು ಬೇರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.